ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಇವತ್ತು ನಾನು ತುಂಬಾನೇ ಟೇಸ್ಟಿ ಆದಂಥ ತಂಪಾದಂಥ ಒಂದು ಜ್ಯೂಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಬೇಸಿಗೆ ಟೈಮಲ್ಲಿ ಮಾಡ್ಕೋಬೋದು. ಬೇಸಿಗೆ ಟೈಮಲ್ಲಿ ಅಂದರೆ ಇವಾಗಿನ ಸುಡು ಸುಡು ಬಿಸಿಲಿಗೆಲ್ಲ ಇದು ಒಂದು ಗ್ಲಾಸ್ ಕುಡಿದ್ರೆ ನಮ್ಮ ದೇಹನೂ ತಂಪಾಗುತ್ತೆ, ಹಸಿವು ನಿಲ್ಲುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ನೆಂಟರೆಲ್ಲ ಬರುವಾಗ ಏನಾದರೂ ಮಾಡಬೇಕಾದ್ರೆ ಟೇಸ್ಟಿಯಾಗಿ ಏನಾದರೂ ಜ್ಯೂಸ್ ಎಲ್ಲ ಮಾಡಬೇಕಾದ್ರೆ ಈ ಒಂದು ಜ್ಯೂಸ್ ಮಾಡ್ಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ, ಸುಲಭವಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ನೋಡಿ ನಾನಿಲ್ಲಿ 2 ಕ್ಯಾರೆಟ್ ತಗೊಂಡಿದ್ದೇನೆ. ನಿಮಗೆ ಬೇಕಾದಷ್ಟು ಜಾಸ್ತಿ ಬೇಕಾದರೆ ಜಾಸ್ತಿ ಕ್ಯಾರೆಟ್ ತಗೊಂಡ್ರೆ ಆಯಿತು. ನಾನಿಲ್ಲಿ 2 ಕ್ಯಾರೆಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸಿಪ್ಪೆ ತೆಗೆದು ಚೆನ್ನಾಗಿ ತೊಳ್ಕೊಂಡು ಫಸ್ಟ್ ಇದನ್ನು ಕಟ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಕ್ಯಾರೆಟ್ ಫಸ್ಟ್ ನಾವು ಬೇಯಿಸ್ಕೋಬೇಕು. ನೋಡಿ ಈ ಥರ ಕಟ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಬೇಯಿಸುವಾಗ ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸೋದಾದರೆ ಆ ಥರ ಆಗ್ಬೋದು, ಇಲ್ಲಾಂದರೆ ಪಾತ್ರದಲ್ಲಿ ಬೇಯಿಸೋದಾದರೆ ಆ ಥರ. ನೋಡಿ ಈ ಥರ 2 ಕ್ಯಾರೆಟ್ ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಒಂದು ಪಾತ್ರಕ್ಕೆ ಹಾಕಿ ಅದು ಕ್ಯಾರೆಟ್ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೋಬೇಕು. ಬೇಗನೆ ಆಗುತ್ತೆ, ಜಾಸ್ತಿ ಟೈಮ್ ಏನೂ ಬೇಕಾಗಿಲ್ಲ. ಬೇಕಾದರೆ ಕುಕ್ಕರಲ್ಲಿ ಬೇಯಿಸ್ಕೋಬೋದು. ನೋಡಿ ಇವಾಗ ಕ್ಯಾರೆಟ್ ಇದು ಬೆಂದಿದೆ. ನೋಡಿ ಸ್ವಲ್ಪ ತಣ್ಣಗಾಗಲಿ ಇದು. ನೋಡಿ ಇವಾಗ ಇದು ಚೆನ್ನಾಗಿ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ನೀರು ಮತ್ತು ಕ್ಯಾರೆಟ್ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಈ ಟೈಮಲ್ಲಿ ಜಾಸ್ತಿ ಹಾಲು ಬೇಡ, ಮತ್ತೆ ಹಾಲು ಹಾಕ್ಲಿಕ್ಕೆ ಉಂಟು. ಇವಾಗ ಸ್ವಲ್ಪ ಸಾಕು. ಆಮೇಲೆ ಇದಕ್ಕೆ ಸಿಹಿಗೆ ಬೇಕಾದಷ್ಟು ನಮಗೆ ಕಂಡೆನ್ಸ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಕಂಡೆನ್ಸ್ ಮಿಲ್ಕ್ ಹಾಕುವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಅದರ ಬದಲಿಗೆ ಸಿಹಿಗೆ ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ಸಕ್ಕರೆ ಹಾಕಿದ್ರೆ ಆಯಿತು. ಇನ್ನು ಅರ್ಧ ಸಕ್ಕರೆ ಅರ್ಧ ಕಂಡೆನ್ಸ್ ಮಿಲ್ಕ್ ಆ ಥರ ಕೂಡ ಮಾಡ್ಕೋಬೋದು. ಯಾವ ಥರ ಬೇಕೋ ಆ ಥರ ನೀವು ಹಾಕಿ. ಕಂಡೆನ್ಸ್ ಮಿಲ್ಕ್ ಹಾಕೋದಾದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿಕೊಂಡು ಬೇಕಾದಷ್ಟು ಹಾಕಿ ಇನ್ನು ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೇನೆ. ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿ ಉಂಟಲ್ಲ, ಇನ್ನು ಇದಕ್ಕೆ ನಾವು ಸ್ವಲ್ಪ ಹಾಲು ಮತ್ತು ನೀರು ಹಾಕಬೇಕು. ನಮಗೆ ಎಷ್ಟು ಗಟ್ಟಿಯಾಗಿ ಬೇಕು ಆ ಥರ ನೋಡಿಕೊಂಡು ಬೇಕಾದಷ್ಟು ಹಾಲು ಮತ್ತು ನೀರು ಹಾಕಿದ್ರಾಯಿತು. ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ. ಅದು ನೀರು ಹಾಕುವಾಗ ನಾವು ಫ್ರಿಜ್ಜಲ್ಲಿಟ್ಟ ಕೋಲ್ಡ್ ನೀರು ಅಥವಾ ಐಸ್ ಕ್ಯೂಬ್ಸ್ ಹಾಕಿದ್ರಾಯಿತು. ನಮಗೆ ಕುಡಿಲಿಕ್ಕೆ ಎಷ್ಟು ಗಟ್ಟಿ ಬೇಕು ಅದು ಗೊತ್ತಾಗುತ್ತಲ್ಲ, ಆ ಥರ ನೋಡ್ಕೊಂಡು ಇದಕ್ಕೆ ಹಾಲು ಮತ್ತು ನೀರು ಹಾಕಿದ್ರಾಯಿತು. ಮತ್ತೆ ಸ್ವಲ್ಪ ನೀರು ಮತ್ತು ಹಾಲು ಹಾಕ್ತಾ ಇದ್ದೀನಿ. ನೋಡಿ ಇಷ್ಟು ಗಟ್ಟಿಯಲ್ಲಿ ನಾನಿವಾಗ ಮಾಡ್ತಾ ಇದ್ದೀನಿ. ಬೇಕಾದರೆ ಇನ್ನೊಂದು ಸ್ವಲ್ಪ ಲೂಸ್ ಮಾಡ್ಕೋಬೋದು. ನಾನು ಇಷ್ಟು ಗಟ್ಟಿಯಲ್ಲಿ ಮಾಡ್ತಾ ಇದ್ದೀನಿ. ಇದು ಸಿಹಿ ಎಲ್ಲ ನೋಡ್ಕೊಳ್ಳಿ, ಕರೆಕ್ಟಾಗಿ ಈ ಟೈಮಲ್ಲಿ ಮಾಡಿಕೊಡಿ. ಬೇಕಾದರೆ ಕಂಡೆನ್ಸ್ ಮಿಲ್ಕ್ ಅಥವಾ ಸಕ್ಕರೆ ಏನಾದರೂ ಬೇಕಾದರೆ ಈ ಟೈಮಲ್ಲಿ ಹಾಕ್ಬೋದು. ಆಮೇಲೆ ನೋಡಿ ಇದಕ್ಕೆ ಸ್ವಲ್ಪ ಕಸ್ಕಸ್ ನೀರಲ್ಲಿ ನೆನೆಸಿಟ್ಟು ಕಸ್ಕಸ್ ಹಾಕಿದ್ದೇನೆ. ಮತ್ತು ಒಂದು ಆ್ಯಪಲ್ ಅದು ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಬೇಕು. ಮತ್ತು ನಾನಿಲ್ಲಿ ಆಮೇಲೆ ಒಂದು ಪೇರಳೆ ಹಣ್ಣು ನಾವು ಕಟ್ ಮಾಡುವಾಗ ಅದರ ಬೀಜ ಬೇಡ, ಬೀಜ ಇಲ್ಲದಂತೆ ಅದು ಕೂಡ ಹಾಗೇನೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಬೇಕು. ಇನ್ನು ಬೇರೆ ಏನಾದರೂ ನಮ್ಮ ಕೈಯಲ್ಲಿ ದಾಳಿಂಬೆ ಮತ್ತು ಕಪ್ಪು ದ್ರಾಕ್ಷಿ ಈ ಥರ ಎಲ್ಲ ಇದ್ದರೆ ಅದು ಕೂಡ ಹಾಕ್ಬೋದು. ಪೇರಳೆ ಹಣ್ಣೇ ಬೇಕಂತಿಲ್ಲ, ಅದರ ಬದಲಿಗೆ ದಾಳಿಂಬೆ ಅದು ಯಾವುದು ನಮ್ಮ ಕೈಯಲ್ಲಿ ಉಂಟು ಅದನ್ನು ಹಾಕ್ಬೋದು. ನೋಡಿದ್ರಲ್ಲ ಸುಲಭವಾಗಿ ಮಾಡುವಂಥ ಒಂದು ತುಂಬಾ ಟೇಸ್ಟಿಯಾದಂಥ ಒಂದು ಜ್ಯೂಸ್ ಇದು. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸುಲಭವಾಗಿ ಮಾಡಿದ್ದೀವಿ ಅಂತ ನೋಡಿದ್ರಲ್ಲ, ತುಂಬಾ ಈಸಿ ಇದು ಮಾಡಲಿಕ್ಕೆ, ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ ಈ ಬೇಸಿಗೆ ಟೈಮಲ್ಲಿ ಇವಾಗಿನ ಸುಡು ಸುಡು ಬಿಸಿಲಿಗೆಲ್ಲ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಮತ್ತು ನೆಂಟರೆಲ್ಲ ಬರುವಾಗ ಏನಾದರೂ ಟೇಸ್ಟಿಯಾಗಿ ಜ್ಯೂಸ್ ಎಲ್ಲ ಸುಲಭವಾಗಿ ಮಾಡಬೇಕಾದ್ರೆ ಈ ಒಂದು ಜ್ಯೂಸನ್ನು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಮತ್ತು ಇದಕ್ಕೆ ಬಾಳೆಹಣ್ಣು ಕೂಡ ಹಾಕ್ಬೋದು. ಬಾಳೆಹಣ್ಣು ಅಂದರೆ ನಾವು ನೇಂದ್ರ ಬಾಳೆ ಅಥವಾ ಕದಳಿ ಈ ಥರ ಹೇಳ್ತೀವಲ್ಲ ಅದು, ಅದನ್ನು ಕೂಡ ಹಾಕ್ಬೋದು. ಮತ್ತು ಮ್ಯಾಂಗೋ ಮಾವಿನ ಹಣ್ಣು ಕೂಡ ಹಾಕ್ಬೋದು. ನಾನು ಹೇಳ್ದಾಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡುವಾಗ ಚಿಕ್ಕ ಚಿಕ್ಕದಾಗಿ ಮಾಡಿದರೆ ಆಯಿತು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.